ಎಲ್ಲವೂ ಸರಿಯಾಗಿದ್ದಿದ್ರೆ ನಾಳೆ ವಾಲ್ಮೀಕಿ ಪುತ್ಥಳಿಯ ಅನಾವರಣ ಕಾರ್ಯಕ್ರಮ ಬಹಳ ಸಡಗರ ಸಂಭ್ರಮದಿಂದ ಆಗಬೇಕಾಗಿತ್ತು ಬಳ್ಳಾರಿ ನಗರದಲ್ಲಿ. ಬಟ್ ಈಗ ಸೂತಕದ ಛಾಯೆ. ನಾಳೆ ಬಳ್ಳಾರಿಯಲ್ಲಿ ವಾಲ್ಮೀಕಿ ಪ್ರತಿಮೆ ಅನಾವರಣದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವಾಲ್ಮೀಕಿ ಪ್ರತಿಮೆ ಅನಾವರಣಕ್ಕೆ ಸಕಲ ರೀತಿಯ ಸಿದ್ಧತೆಗಳಾಗಿತ್ತಂತೆ. ಈಗಾಗಲೇ ಕಾರ್ಯಕ್ರಮಕ್ಕೆ ರೆಡಿ ಆಗ್ತಾ ಇದೆ ಬೃಹತ್ ವೇದಿಕೆ. ಗೊತ್ತಿಲ್ಲಪ್ಪ ಇದ್ರ ಮಧ್ಯದಲ್ಲಿ ನಾಳೆ ಈ ಕಾರ್ಯಕ್ರಮ ನಡೆಯುತ್ತಾ ಅಂತ. ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಖಾಕಿ ಭದ್ರಕೋಟೆಯನ್ನ ನಿರ್ಮಿಸಲಾಗಿದೆ. ಎಸ್ಪಿ ಸರ್ಕಲ್ ಸುತ್ತ ಭಾರಿ ಪೊಲೀಸ್ ಬಂದೋಬಸ್ತನ್ನ ಕೂಡ ನಿರ್ಮಿಸಲಾಗಿದೆ. ಓಕೆ, ಪೊಲೀಸರ ಭದ್ರತೆಯಲ್ಲೇ ಈ ಕಾರ್ಯಕ್ರಮ ಆಗುತ್ತೆ ಅಂತ ಅನ್ಸುತ್ತೆ. ಕಾರ್ಯಕ್ರಮ ಸ್ಥಳದಲ್ಲಿ ಎಲ್ಲೆಲ್ಲೂ ಕೂಡ ಪೊಲೀಸರ ಸರ್ಪಗಾವಲು. ನಾಳೆ ಬಳ್ಳಾರಿಯಲ್ಲಿ ವಾಲ್ಮೀಕಿ ಪ್ರತಿಮೆಯ ಅನಾವರಣ ಕಾರ್ಯಕ್ರಮ ಎಲ್ಲಾ ಸಿದ್ಧತೆಗಳಾಗಿದೆ. ಈಗ ತಾನೇ ಅಲ್ಲಿನ ಪಾಲಿಕೆಯಿಂದಲೇ ಮಾತಾಡ್ತಾ ಇದ್ರಲ್ಲ ಗಾದೆಪ್ಪ ಅವ್ರು ಹೇಳೋ ಪ್ರಕಾರ ಬಹಳ ಸಂಭ್ರಮ ಇತ್ತು ಮೇಡಮ್ ಬಳ್ಳಾರಿ ನಗರದಲ್ಲಿ ಅಂತ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸಂಭ್ರಮದಿಂದ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು. ಅಷ್ಟೊತ್ತಿಗೆ ಇಂಥದ್ದೊಂದು ಘಟನೆ ಆಗೋಗಿದೆ ಅಂತ ಇಲ್ಲಿ ಪಾಲಿಕೆ ಕೂಡ ತಪ್ಪಿದೆ. ನೀವು ಸಿಕ್ಕಲ್ಲಿ ಬ್ಯಾನರ್ಗಳನ್ನ ಕಟ್ಟೋದಕ್ಕೆ ಅಲಾವ್ ಮಾಡಬಾರ್ದಪ್ಪ. ಎಲ್ಲಾ ಕಡೆ ಕೂಡ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಗಳಾಗಿರುವ ಉದಾಹರಣೆಗಳ ಇದೆ. ಹಂಗಾಗಿ ಒಂದಷ್ಟು ನೀತಿ ನಿಯಮಗಳನ್ನ ಕೂಡ ಅನುಸರಿಸಬೇಕು. ಬಟ್ ಅದು ಯಾಕಾಗ್ಲಿಲ್ಲ ಇಲ್ಲಿ ಅನ್ನೋದು ಕೂಡ ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಸ್ಪಾಟ್ ಇಂದ. ವೆಂಕಟೇಶ್, ಆಟ್ ಪ್ರೆಸೆಂಟ್ ಅಲ್ಲಿನ ಪರಿಸ್ಥಿತಿ ಏನಿದೆ, ಏನ್ ಲೇಟೆಸ್ಟ್ ಅಪ್ಡೇಟ್ ಕೊಡ್ತೀರಿ? ಈಗ ಇಷ್ಟೆಲ್ಲ ಘಟನೆ ಆದ ಮೇಲೆ ಮತ್ತೆ ನಾಳೆ ವಾಲ್ಮೀಕಿ ಮೂರ್ತಿಯ ಅನಾವರಣ ಕಾರ್ಯಕ್ರಮ ನಡೆಯುತ್ತಾ? ಪೊಲೀಸರ ಭದ್ರತೆ ಎಲ್ಲ ಆಗುತ್ತಾ, ಹೆಂಗೆ ಅಂತ? ಖಂಡಿತವಾಗ್ಲೂ ಸುತ್ತಿ ಏನು, ನಾನೀಗ ಬಳ್ಳಾರಿ ನಗರದ ವಾಲ್ಮೀಕಿ ವೃತ್ತ ಅಂದ್ರೆ ಎಸ್ಪಿ ಸರ್ಕಲ್ ನಲ್ಲಿ ಇದ್ದೀನಿ. ಎಸ್ಪಿ ಸರ್ಕಲ್ ನಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನ ಈಗಾಗಲೇ ಪೊಲೀಸರು ಕೈಗೊಂಡಿದ್ದಾರೆ. ಬಳ್ಳಾರಿ, ವಿಜಯನಗರ, ಕೊಪ್ಪಳ ಸೇರಿದಂತೆ ಚಿತ್ರದುರ್ಗದಿಂದ ಪೊಲೀಸರನ್ನ ಕರೆಸಿ ಇಲ್ಲಿ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಜೊತೆಗೆ ದಾವಣಗೆರೆಯ ಐಜಿಪಿ ಆಗಿರ್ತಕ್ಕಂಥ ದಾವಣಗೆರೆ ಐಜಿಪಿ ಅವರು ಮತ್ತು ಬಳ್ಳಾರಿ ಐಜಿಪಿ ಅವರು ಸ್ಥಳದಲ್ಲೇ ಬಿಟ್ಟಿರ್ತಕ್ಕಂಥದ್ದು. ಈಗ ನಾನೇನಿದ್ದೀನಿ, ನನ್ನ ಹಿಂದ್ಗಡೆ ಇರ್ತಕ್ಕಂಥ ಏನು ಸ್ಟೇಜ್ ಏನಿದೆ, ಇದೇ ಸ್ಟೇಜ್ ಅಲ್ಲಿ ನಾಳೆ ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನ ನಡಿಬೇಕಾಗಿತ್ತು. ಆದ್ರೆ ಕಾರಣಾಂತರಗಳಿಂದ ನಿನ್ನೆ ನಡೆದಂತ ಬ್ಯಾನರ್ ಗಲಾಟೆಯಿಂದ ಈ ಕಾರ್ಯಕ್ರಮ ರದ್ದಾಗುತ್ತೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಕ್ಕಂಥದ್ದು. ಒಟ್ಟಾರೆಯಾಗಿ ವೆಂಕಟೇಶ್, ಇದೇ ಪ್ರಶ್ನೆ ಇದ್ದಿದ್ದು. ನಾಳೆ ಕಾರ್ಯಕ್ರಮ ಆಗಲ್ಲ, ರದ್ದಾಗಿದೆ ಅಲ್ವಾ? ಈಗ ಪರಿಸ್ಥಿತಿ ಹಿಂಗ್ ಇಟ್ಕೊಂಡು ಕಾರ್ಯಕ್ರಮ ಮಾಡಕ್ಕಾಗಲ್ಲ. ನೀವು ಕಾರ್ಯಕ್ರಮ ಮಾಡಕ್ ಮತ್ತೆ ಅಲೌ ಮಾಡ್ತೀರಿ ಅಂದ್ರೆ ಪೊಲೀಸರಿಗೆ ಟೆನ್ಷನ್. ಅದು ಅತಿ ದೊಡ್ಡ ಸವಾಲು. ಹಂಗಾಗಿ ರದ್ದು ಮಾಡಿದ್ದಾರಾ? ಅಧಿಕೃತವಾಗಿ ಏನಾದ್ರು ಹೇಳ್ಕೊಳ್ತಿದ್ದಾರಾ ಕಾರ್ಯಕ್ರಮದ ಬಗ್ಗೆ ಹೆಂಗೆ ಅಂತ? ಖಂಡಿತವಾಗ್ಲೂ ಸತಿ ಏನು, ಕಾರ್ಯಕ್ರಮ ರದ್ದಾಗಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆದ್ರೆ ಭರತ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ಬೆಂಬಲಿಗರು ನಾಳೆ ಈ ಕಾರ್ಯಕ್ರಮವನ್ನು ನಾವು ಮಾಡೇ ಮಾಡ್ತೀವಿ ಅನ್ನುವಂತ ಪಣವನ್ನ ಕೊಟ್ಟಿರ್ತಕ್ಕಂಥದ್ದು. ನಾಳಿನ ಕಾರ್ಯಕ್ರಮ ನಾವು ರದ್ದಾಗ್ಲಿಕ್ಕೆ ಬಿಡಲ್ಲ ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ಇದೆಲ್ಲವನ್ನ ಪೊಲೀಸ್ ಇಲಾಖೆ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಕಾರ್ಯಕ್ರಮವನ್ನ ನಾಳೆ ಏನಾದ್ರೂ ಇಲ್ಲಿ ಮಾಡ್ಲಿಕ್ಕೆ ಅವಕಾಶ ಕೊಟ್ರೆ ಮತ್ತಷ್ಟು ಗಲಭೆಗೆ ಕಾರಣ ಆಗ್ಬಹುದು ಅನ್ನುವಂಥದ್ದು. ಈಗಾಗಲೇ 3 ಜಿಲ್ಲೆಗಳಿಂದ ಪೊಲೀಸ್ ಸಿಬ್ಬಂದಿಯನ್ನ ಬಂದೋಬಸ್ತ್ಗಾಗಿ ಕರೆಸಿಕೊಳ್ಳಲಾಗಿದೆ. ನಾಳೆ ಏನಾದ್ರೂ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಮತ್ತಷ್ಟು ಪೊಲೀಸ್ ಸಿಬ್ಬಂದಿಯನ್ನ ಇಲ್ಲಿ ನಿಯೋಜನೆ ಮಾಡ್ಬೇಕಾಗತ್ತೆ. ಹೀಗಾಗಿ ಸ್ವಲ್ಪ ಕಷ್ಟದ ಪರಿಸ್ಥಿತಿ ಇದೆ. ಹೀಗಾಗಿ ಪೊಲೀಸ್ ಇಲಾಖೆ ಅಳೆದು ತೂಗಿ ಇಲ್ಲಿ ಪರ್ಮಿಷನ್ ಕೊಡ್ಬೇಕಾ ಬೇಡ ಅಂತಕ್ಕಂಥ ಚರ್ಚೆಗಳು ಕೂಡ ಇದೀಗ ಆರಂಭ ಆಗಿರ್ತಕ್ಕಂಥದ್ದು. ಇನ್ನು ಬ್ಯಾನರ್ ಕಟ್ಟುವಂತ ವಿಚಾರದಲ್ಲಿ ಈಗಾಗಲೇ ಮಹಾನಗರ ಪಾಲಿಕೆ ಒಂದು ಆದೇಶವನ್ನು ಹೊರಡಿಸಿತ್ತು. ಈ ಬಂಬುಗಳನ್ನ ಹಾಕಿ ಯಾರು ಬ್ಯಾನರ್ ಗಳನ್ನ ಕಟ್ಟಬಾರದು ಅನ್ನುವಂಥದ್ದು. ಆದ್ರೆ ಇಡೀ ನಗರದಲ್ಲಿ ಬ್ಯಾನರ್ಗಳು ಕಳೆದ 4-5 ದಿನಗಳಿಂದ ರಾರಾಜಿಸ್ತಿದೆ. ಸೊ ಇದೆಲ್ಲವನ್ನ ಗಮನಿಸಿದ್ರೆ ನಾಳೆ ಕಾರ್ಯಕ್ರಮ ರದ್ದಾಗಲ್ಲ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಇಲ್ಲಿ ಸಿದ್ಧತೆಗಳು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಹಿಂದೆ ಇರ್ತಕ್ಕಂಥ ವೇದಿಕೆ ಏನಿದೆ, ಈ ವೇದಿಕೆ ರೆಡಿ ಮಾಡ್ತಾ ಇದ್ದಾರೆ. ಈಗಾಗ್ಲೇ ಸಿಬ್ಬಂದಿಗಳನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ನಾಳಿನ ಕಾರ್ಯಕ್ರಮ ನಾವು ಮಾಡೇ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಭರತ್ ರೆಡ್ಡಿ ಬೆಂಬಲಿಗರು ಮುಂದಾಗಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಎಸ್ಪಿ ಸರ್ಕಲ್ ನಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿರ್ತಕ್ಕಂಥದ್ದು. ಇಲ್ಲಿ ಬಳ್ಳಾರಿಯ ಅಡಿಷನಲ್ ಎಸ್ಪಿ ನವೀನ್ ಅವರ ನೇತೃತ್ವದಲ್ಲಿ ಬಂದೋಬಸ್ತನ್ನ ಹಾಕಿರ್ತಕ್ಕಂಥದ್ದು. ವಿಜಯನಗರ, ಬಳ್ಳಾರಿ, ಕೊಪ್ಪಳ ಸೇರಿದಂತೆ ವಿವಿಧ ಭಾಗಗಳಿಂದ ಇಲ್ಲಿ ಪೊಲೀಸರನ್ನ ಕರೆಸಲಾಗಿರ್ತಕ್ಕಂಥದ್ದು, ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬಳ್ಳಾರಿ ನಗರದಲ್ಲಿ ನಿನ್ನೆ ರಾತ್ರಿಯಿಂದ ಪ್ರಕ್ಷುಬ್ಧ ವಾತಾವರಣ ಇದ್ದದ್ದು ಈಗ ಸ್ವಲ್ಪ ಮಟ್ಟಿಗೆ ತಿಳಿಯಾಗ್ತಾ ಇದೆ. ಜನರು ಕೂಡ ಮನೆಯಿಂದ ಹೊರಬಂದು ತಮ್ಮ ದಿನನಿತ್ಯದ ಕೆಲಸಗಳಿಗೆ ಹೋಗ್ತಾ ಇದಾರೆ ಅಂತಾನೆ ಹೇಳ್ಬೋದು. ಶ್ರುತಿ, ನಾನೇನು ತೋರಿಸ್ತಾ ಇದನ್ನಲ್ಲ, ಈ ಒಂದು ಸ್ಥಳ ಏನಿದೆ, ಗ್ರೀನ್ ಬಟ್ಟೆ ಕಟ್ಟಿರ್ತಕ್ಕಂಥ ಜಾಗ ಏನಿದೆ, ಇದೇ ಜಾಗದಲ್ಲಿ ನಾಳೆ ಮಾರ್ಚಿ ವಾಲ್ಮೀಕಿ ಅವರ ಪುತ್ಥಳಿ ಅನಾವರಣ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳು ಸೇರಿದಂತೆ ಸಚಿವ
ಸತೀಶ್ ಜಾರಕಿಹೊಳಿ ಸೇರಿದಂತೆ ವಾಲ್ಮೀಕಿ ನಾಯಕರು ಅಂದ್ರೆ ಕಾಂಗ್ರೆಸ್ ಸರ್ಕಾರದ ವಾಲ್ಮೀಕಿ ನಾಯಕರು ಮತ್ತು ವಾಲ್ಮೀಕಿ ಸಮುದಾಯದ ಶಾಸಕರು ಭಾಗಿಯಾಗ್ತಿದ್ರು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಕೊಡ್ಬೇಕಾ ಬೇಡವಾ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಪೊಲೀಸ್ ಇಲಾಖೆ ಚರ್ಚೆಯನ್ನ ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕಾರ್ಯಕ್ರಮ ರದ್ದಾಗಿರೋ ಬಗ್ಗೆ ಇಲ್ಲಿವರೆಗೂ ಕೂಡ ಯಾವುದೇ ಅಧಿಕೃತ ಮಾಹಿತಿಗಳು ಲಭ್ಯವಾಗಿಲ್ಲ. ಸೊ ಇನ್ನು ಕೆಲವೇ ಗಂಟೆಗಳಲ್ಲಿ ಕಾರ್ಯಕ್ರಮ ರದ್ದಾಗುತ್ತಾ ಅಥವಾ ಕಾರ್ಯಕ್ರಮ ನಡೆಸಲಿಕ್ಕೆ ಪೊಲೀಸ್ ಇಲಾಖೆ ಅನುಮತಿ ಕೊಡುತ್ತಾ ಅಂತಕ್ಕಂಥದ್ದು ಕಾದ್ ನೋಡ್ಬೇಕಿದೆ ಅಂತಾನೆ ಹೇಳ್ಬೋದು ಸ್ಥಿತಿ. ಓಕೆ, ಅಲ್ಲ ವೆಂಕಟೇಶ್, ಈಗ ವಾಸ್ತವ ಪರಿಸ್ಥಿತಿ ಅವಲೋಕನ ಮಾಡಿದಾಗ ಪ್ರಾಥಮಿಕವಾಗಿ ತಪ್ಪು ಯಾರ್ದು ಅಂತ ಅಂದ್ರೆ ಪಾಲಿಕೆ ಪರ್ಮಿಷನ್ ಹೆಂಗ್ ಕೊಡ್ತು? ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಅಂದ್ರೆ ಇನಿಷಿಯಲ್ ಆಗಿ ಪಾಲಿಕೆ ಒಂದು ಕಟ್ಟುನಿಟ್ಟಿನ ಕ್ರಮ ಯಾಕೆ ಕೈಗೊಳ್ಳಿಲ್ಲ? ಕಂಪ್ಲೀಟ್ ಆಗಿ ಪಾಲಿಕೆಯ ವೈಫಲ್ಯ ಎದ್ದು ಕಾಣಿಸ್ತಾ ಇದೆಯಾ ಇಲ್ಲಿ ಅಂತ? ವೆಂಕಟೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಇನಿಷಿಯಲ್ ಆಗಿ ನಾವು ನೋಡಿದ್ರೆ ಪಾಲಿಕೆಯ ತಪ್ಪು ಎದ್ದು ಕಾಣಿಸ್ತಾ ಇದೆ, ವೈಫಲ್ಯ ಎದ್ದು ಕಾಣಿಸ್ತಾ ಇದೆ ಅಂತ. ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂದ್ರೆ ಇನಿಷಿಯಲ್ ಆಗಿ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗಿತ್ತು ಪಾಲಿಕೆ, ಅದರಲ್ಲಿ ವೈಫಲ್ಯ ಎದ್ದು ಕಾಣಿಸ್ತಾ ಇದೆಯಾ ಅಂತ? ಖಂಡಿತವಾಗ್ಲೂ ಸತಿ, ಏನೋ ಪಾಲಿಕೆ ಈಗಾಗಲೇ ಬೊಂಬುಗಳನ್ನ ಹಾಕಿ ಇಲ್ಲಿ ಯಾವುದೇ ರೀತಿಯ ಬ್ಯಾನರ್ ಗಳನ್ನ ಕಟ್ಟಬಾರದು ಅನ್ನುವಂತ ಆದೇಶ ಇದ್ರೂ ಕೂಡ ಬೊಂಬುಗಳ ಹಾಕಿ ಬ್ಯಾನರ್ ಗಳನ್ನ ನಗರದಾದ್ಯಂತ ಬ್ಯಾನರ್ ಗಳನ್ನ ಹಾಕಿರ್ತಕ್ಕಂಥದ್ದು. ಸುಮಾರು ನಗರದಲ್ಲಿ ಏನಿಲ್ಲ ಅಂತ ಹೇಳಿದ್ರು ಎಲ್ಲಾ ಏರಿಯಾಗಳಲ್ಲೂ ಗಲ್ಲಿಗಳಲ್ಲೂ ಕೂಡ ವಾಲ್ಮೀಕಿ ಪುತ್ಥಳಿ ಅನಾವರಣದ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಸುಮಾರು 100 ಬ್ಯಾನರ್ ಗಳನ್ನ ಇಲ್ಲಿ ಹಾಕಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬಳ್ಳಾರಿಯಲ್ಲಿ ಏನೇ ನಡೆದ್ರು ಬ್ಯಾನರ್ ಗಳ ಹಾವಳಿ ಹೆಚ್ಚಾಗ್ತಕ್ಕಂಥದ್ದು. ಇದು ಈ ಓಕೆ 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 ವೆಂಕಟೇಶ್, ಓಕೆ ವೆಂಕಟೇಶ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ, ಮಾಹಿತಿನ ಪಡ್ಕೊಳ್ತೀವಿ. ಎನಿವೆ, ಇದು ನಮ್ಮ ಪ್ರತಿನಿಧಿ ವೆಂಕಟೇಶ್ ಸ್ಪಾಟ್ ಇಂದ ಮಾಹಿತಿ ಕೊಡ್ತಾ ಇರೋ ಪ್ರಕಾರ ಆಲ್ರೆಡಿ ಅಲ್ಲಿನ ಪಾಲಿಕೆ ಇಲ್ಲೆಲ್ಲ ಬ್ಯಾನರ್ ಕಟ್ಟೋ ಹಂಗಿಲ್ಲ ಅಂತ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟರೂ ಕೂಡ ಅದನ್ನ ಮೀರಿ ಕೆಲವರು ಬ್ಯಾನರ್ ಕಟ್ಟೋದಕ್ಕೆ ಅಲ್ಲಿ ಮುಂದಾಕಿದ್ರು ಅಂತ. ಅಂದ್ರೆ ಪಾಲಿಕೆಯ ನಿಯಮಗಳನ್ನ ಕೂಡ ಗಾಳಿಗೆ ತೂರಿ ತಾವು ಪ್ರತಿಷ್ಠೆಗೆ ಬಿದ್ದು, ತಾವು ಜಿದ್ದಾಜಿದ್ದಿಗೆ ಬಿದ್ದು ಇದೇ ಜಾಗದಲ್ಲಿ ಇವ್ರ ಮನೆ ಮುಂದೆನೆ ಬ್ಯಾನರ್ ಕಟ್ಟಬೇಕು ಅಂತ ಮುಂದಾದ್ರ? ಇದು ಪ್ರಶ್ನೆ ಇದೆ. ಬ್ಯಾನರ್ ವಿಚಾರವನ್ನ ಇಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ತಮ್ಮದೇ ಪಕ್ಷದ ಒಬ್ಬ ಕಾರ್ಯಕರ್ತನ ಜೀವ ಹೋಗೋ ಮಟ್ಟಿಗೆ ನೀವು ಇಷ್ಟು ಜಿದ್ದಾಜಿದ್ದಿ ಮಾಡಬೇಕಾ ಈ ವಿಚಾರದಲ್ಲಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ನೋಡಿ, ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ರಿ, ವಾಲ್ಮೀಕಿ ಪ್ರತಿಮೆ ಅನಾವರಣ ಮಾಡಬೇಕು ಅನ್ನುವಂಥ ಸಂಭ್ರಮ ಇತ್ತು. ಆ ಸಮುದಾಯದಲ್ಲಿ ಅದೆಷ್ಟು ಸಂಭ್ರಮ ಮನೆ ಮಾಡಿರುತ್ತೆ ಹೇಳಿ. ಬಟ್ ಹಿಂಗೆ ಒಬ್ರು ಜೀವ ಹೋಗುತ್ತೆ ಅಂದ್ರೆ ನಾಳಿನ ಕಾರ್ಯಕ್ರಮ ಅಷ್ಟು ಅದ್ದೂರಿಯಾಗಿ ನಡೆಯೋದಕ್ಕೆ ಸಾಧ್ಯನಾ ಅನ್ನೋದು ಕೂಡ ಪ್ರಶ್ನೆ ಇದೆ. ಬಟ್ ನಡೆಯಲ್ವಾ ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ಸಿಗಬೇಕು. ಬಟ್ ರದ್ದಾಗುವಂತ ಸಾಧ್ಯತೆಗಳು ತೀರಾ ಹೆಚ್ಚಾಗಿ ನೋಡೋದಕ್ಕೆ ಸಿಗ್ತಾ ಇದೆಯಂತೆ. ಕಾರಣ ಪರಿಸ್ಥಿತಿ ಹಂಗೆ ಇದೆ ಬಳ್ಳಾರಿ ನಗರದಲ್ಲಿ.